ನಮ್ಗೆ ಯಾವ್ದು ಅಶ್ವಿನಿ ಗೌಡ ಅವ್ರ ಮೇಲೆ ದ್ವೇಷ ಇಲ್ಲ ಸರ್. ಮೊದಲನೇದಾಗಿ ನಾವು ಕನ್ನಡ ಪರ ಹೋರಾಟಗಾರರೇ. ನಾವು ಏನಂತ ಹೇಳ್ತೀವಿ ಅಂದ್ರೆ ಅವರು ವ್ಯಕ್ತಿತ್ವ, ಅವ್ರ ಕೋಪ ಕೈ ಕೊಟ್ರು, ಅವ್ರ ವ್ಯಕ್ತಿತ್ವ ಅವ್ರದ್ದು ಹಾಳು ಮಾಡ್ಕೊಂಡ್ರು. ಅವರೇ ಮಟ್ಟಿಗೆ ಕ್ರೇಜ್ ಅಂದ್ರೆ ಸರ್ ಅದು ಸುಮ್ಮನೆ ಬಂದಿಲ್ಲ ಸರ್. ಅವ್ನು ಕೊಟ್ಟಿರೋ ಅವನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನಲ್ಲ, ಆ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ಇವತ್ತು ಈ ಮಟ್ಟಿಗೆ ಕ್ರೇಜ್ ಉಟ್ಕೊಂಡಿರೋದು. ಅಣ್ಣ ಅವ್ರ ITI ಮುಗಿಸ್ಕೊಂಡು ಅವ್ರು ಬೆಂಗಳೂರಿಗೆ ಬಂದಂತ ಹೇಳಿದ್ರು. ನಾನು ITI ಮುಗಿಸ್ಕೊಂಡು ಬಂದಿರೋದಣ್ಣ. ITI ಮುಗಿಸ್ಕೊಂಡು ಉತ್ತರ ಕನ್ನಡ ಹುಲಿ ನಾನು ITI ಮುಗಿಸ್ಕೊಂಡು ಬಂದಿರೋದು. ಆದ್ರೆ ಅವ್ರು ಒಂದು ಎಲ್ಲ ಹೇಳ್ತಾನ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಇಲ್ಲಿದ್ರೆ ಉಡಾಯಿಸ್ಬೇಕು, ಕಟಾಯಿಸ್ಬಾರ್ದು ಕಲ್ಲ. ಸರ್ ಇವತ್ತು ಹಣ ಬಲ ಅಂತ ಹೇಳ್ತಾ ಇದೀರಾ, ಹಣ ಬಲದ್ದು ಅವ್ರದ್ದು ವ್ಯಕ್ತಿತ್ವ ಏನಿದೆ ಅಂತ ಇಡೀ ಕರ್ನಾಟಕ ಜನತೆ ನೋಡಿ ಹೇಳ್ತಾ ಇದೆ. ಇಡೀ ಕರ್ನಾಟಕ ಜನ ಗೊತ್ತು ಯಾರು ವ್ಯಕ್ತಿತ್ವ ಇದೆ ಅಂತ. ಆ ವ್ಯಕ್ತಿತ್ವಕ್ಕೋಸ್ಕರ ಇವತ್ತು ಗಿಲ್ಲಿ ಈ ಮಟ್ಟಿಗೆ ಇಷ್ಟು ಸಾವಿರ ಜನ ಸೇರಿದ್ದಾರೆ ಅಂದ್ರೆ ಇಲ್ಲಿ ಅದಕ್ಕೆ ವ್ಯಕ್ತಿತ್ವನೇ ಕಾರಣ. ಹಣ ಬಲ ಜನ ಬಲ ಏನು ಇಲ್ಲ ಸರ್. ಅವ್ರ ವ್ಯಕ್ತಿತ್ವ ಹೆಂಗಿದೆ ಅಂತ ಇಡೀ ಕರ್ನಾಟಕ ಜನರಿಗೆ ಗೊತ್ತು. ಇದು ಗಿಲ್ಲಿ ವ್ಯಕ್ತಿತ್ವ ಏನು ಅಂತ ಗೊತ್ತು. ಅದಕ್ಕೋಸ್ಕರ ಇವತ್ತು ಬಾರ್ಡರ್ ನಿಂತಿರೋ ಆರ್ಮಿ ಮೆನ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಗಿಲ್ಲಿಗೆ. ಅಂದ್ರೆ ಅವ್ನ ವ್ಯಕ್ತಿತ್ವ ಏನು ಅಂತ ಅಲ್ಲೇ ತಿಳ್ಕೊಳ್ಳಿ. ಇವತ್ತು ಈ ಮಟ್ಟಿಗೆ ಕ್ರೇಜ್ ಅಂದ್ರೆ ಸರ್ ಅದು ಸುಮ್ಮನೆ ಬಂದಿಲ್ಲ ಸರ್. ಅವ್ನು ಕೊಟ್ಟಿರೋ ಅವನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನಲ್ಲ, ಆ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ಇವತ್ತು ಈ ಮಟ್ಟಿಗೆ ಕ್ರೇಜ್ ಉಟ್ಕೊಂಡಿರೋದು. ಈಗ ನೀವು ಹೇಳ್ತಾ ಇದ್ರೆ ಅದು ಏನೋ ಅಶ್ವಿನಿ ಗೌಡ ಅವರು ಈ ತರ ಅಂತ. ನಮ್ಗೆ ಯಾವ್ದು ಅಶ್ವಿನಿ ಗೌಡ ಅವ್ರ ಮೇಲೆ ದ್ವೇಷ ಇಲ್ಲ ಸರ್. ಮೊದಲನೇದಾಗಿ ನಾವು ಕನ್ನಡ ಪರ ಹೋರಾಟಗಾರರೇ. ನಾವು ಏನಂತ ಹೇಳ್ತೀವಿ ಅಂದ್ರೆ ಅವರು ವ್ಯಕ್ತಿತ್ವ, ಅವ್ರ ಕೋಪ ಕೈ ಕೊಟ್ರು, ಅವ್ರ ವ್ಯಕ್ತಿತ್ವ ಅವ್ರದ್ದು ಹಾಳು ಮಾಡ್ಕೊಂಡ್ರು. ಅವರೇ ಬೇರೆ ಏನು ಇಲ್ಲ ಸರ್. ಹಣಬಲ ಜನಬಲ ಇಲ್ಲ. ನಮ್ಮ ಕರ್ನಾಟಕ ಜನತೆ 40,000 ಕೋಟಿ ಓಟ್ ಕೊಟ್ಟಿದ್ದಾರೆ. 40 ಕೋಟಿ ಓಟಲ್ಲಿ ಗಿಲ್ಲಿ ಗೆಲ್ತಾನೆ. ಗೆಲ್ದಿದ್ರೆ ಬೇರೆ ತರನೇ ಆಗುತ್ತೆ. ಇದು ಗೆಲ್ತಾನೆ ಸರ್ ಗಿಲ್ಲಿ. ಬೇರೆ ಯಾವ್ದು ಜನಬಲ ಹಣಬಲ ಏನು ನಡೆಯಲ್ಲ ಸರ್. ಗೆಲ್ತೈತೆ. ಕಪ್ ಗೆದ್ದಷ್ಟು ಇವತ್ತು ಗಿಲ್ಲಿ ಗೆದ್ದಷ್ಟು ತುಂಬಾ ಖುಷಿ ಆಲತ್ತದಣ. ಏನಾದ್ರೂ ರೈತರ ಮಗ ಗೆಲ್ಬೇಕು. ಏನಾದ್ರೂ ಈ ಸೀಸನ್ ಅಲ್ಲಿ ಒಳ್ಳೆ ಏನು ಶುಗರ್ ಇಲ್ಲಾರ್ದೆ ಏನೂ ಇಲ್ಲಾರ್ದೆ ಒಬ್ಬ ಡೈಲಾಗ್ ಆನ್ ದ ಸ್ಪಾಟ್ ಅಲ್ಲಿ ಹೇಳ್ತಾ ಇದ್ದಾನಂದ್ರೆ ಅದು ಗಿಲ್ಲಿ ಮಾತ್ರ. ಗಿಲ್ಲಿ ಗೆಲ್ಬೇಕು. ಈ ಸೀಸನ್ ಅಲ್ಲಿ ಗಿಲ್ಲಿ ಗೆದ್ರೆ ಇಡೀ ಕರ್ನಾಟಕನೇ ಒಂದು ಹಬ್ಬ ಮಾಡುತ್ತೆ. ಮಳವಳ್ಳಿಯಿಂದ ಮದ್ದೂರು ಯಾರು ಚನ್ನಪಟ್ಟಣ ಇಡೀ ಕರ್ನಾಟಕನೇ ದೊಡ್ಡ ಒಂದು ಹಬ್ಬ ಮಾಡುತ್ತೆ ಅಂತ ನಾ ಎಷ್ಟು ಹೇಳಕ್ ಬಯಸ್ತೇನೆ. ಈ ಸೀಸನ್ 1ರಿಂದ 12ರವರೆಗೂ ರೈತರ ಮಕ್ಕಳು ಯಾರು ಬಂದಿರಲಿಲ್ಲ. ಇದು ಫಸ್ಟು ಗಿಲ್ಲಿ, ನಮ್ಮ ಗಿಲ್ಲಿಯವರು ಬಂದಿರೋದು ಮಂಡ್ಯದವರು. ಆದರೂ ಗಿಲ್ಲಿಗೂ ಕವಿಗೂ ತುಂಬ ಕಾಂಬಿನೇಷನ್ ಇತ್ತು. ಅವರು ಗಿಲ್ಲಿಯವರು ಎಲ್ಲೇ ಹೋದ್ರೂ ಕಾವಿಯನ್ನು ಮಾತ್ರ ಬಿಡ್ತಿರ್ಲಿಲ್ಲ. ಕಾವು 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 ಅಂತ ಹಿಂದೆನೇ ಇರ್ತಿದ್ರು. ಆದರೂ ಮೊಟ್ಟೆ ಕದೀತಾ ಇದ್ರು, ಹಣ್ಣು ಕದೀತಾ ಇದ್ರು. ಅವ್ರಿಗೆ ತುಂಬ ಖುಷಿಯಾದ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರು. ಅದರಿಂದ ಗಿಲ್ಲಿ ಗೆಲ್ಲಬೇಕು. ಜೈ ಗಿಲ್ಲಿ, ಜೈ ಗಿಲ್ಲಿ, ಜೈ ಕರ್ನಾಟಕ. ಇವತ್ತು ಹಂಗೆ ಅವರೇ. ರೈತರ ಮಕ್ಕಳು ಯಾವತ್ತಿದ್ರು ಗೆಲ್ಬೇಕು. ಅವ್ರ ತಂದೆ ತಾಯಿ ಇವತ್ತು ಕೂಡ ಅವರು ಕುರಿ ಮೇಯಿಸ್ಕೊಂಡೇ ಜೀವನ ಮಾಡ್ತಾವ್ರೆ. ಇನ್ಮೇಲಾದ್ರೂ ಅವ್ರಿಗೆ ಅವ್ರ ತಂದೆ ತಾಯಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ನಾವು. ಜೈ ಗಿಲ್ಲಿ ಅಂತ ಬಯಸ್ತೀವಿ ನಾವು. ಮೀಡಿಯಾದವ್ರು ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಹೃದಯ ಧನ್ಯವಾದಗಳು. ಗಿಲ್ಲಿ ಗೆಲ್ಬೇಕು. ಏನಾದ್ರೂ ಗಿಲ್ಲಿ ಗೆದ್ರೆ ಇಡೀ ಕರ್ನಾಟಕನೇ ಒಂದು ಹಬ್ಬ ಮಾಡುತ್ತೆ. ಹಾಗಾಗಿ ಮೀಡಿಯಾದವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಕೆರೆನೆ ಗುಡ್ಡಿನ ಕೆರೆ ನಮ್ಮ ಪಕ್ಕ ಊರು ನಾವು ಹೋಗ್ಬೇಕು. ಅವರು ಕಷ್ಟ ಬಂದಿದ್ದಾರೆ. ಒಂದು ಹೊತ್ತು ಊಟನೂ ಕಷ್ಟ ಬಂದಿದೆ. ಅವ್ರ ಸ್ಟೋರಿ ಹೇಳ್ತಾ ಇದ್ರೆ ನಮ್ಮಂಥ ಬಡವ್ರ ಮಕ್ಳಿಗೆ ಹೊಟ್ಟೆ ಉರಿತದೆ. ಅಂಥವ್ರು ಗೆಲ್ಲಬೇಕು. ಅವರೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಸರ್. ಸರ್ ನಾನು ಏನು ಹೇಳ್ತೀನಿ ಅಂತಂದ್ರೆ ಕೊನೆಯದಾಗಿ ನಾವೇನು ಹೇಳ್ತೀವಿ ಅಂದರೆ ಇವತ್ತು ಲಾಸ್ಟ್ ಏನಪ್ಪ ಅಂತಂದರೆ ಈ ವ್ಯಕ್ತಿ ಗೆಲ್ತಾರಲ್ಲ, ಇವರು ನಮ್ಮಂಥ ರೈತಾಪಿ ಕುಟುಂಬದಲ್ಲಿ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳು ಕೂಡ ಅವ್ರಿಗೆ ಪ್ರಯೋಜನ ಮಾಡ್ದಂಗೆ ಆಗುತ್ತೆ. ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಗಿಲ್ನೆಡೆ ಇವತ್ತು ಹೆಂಗೆ ಗೆಲ್ತಾರೆ, ಲಕ್ಷಾಂತರ ರೈತ ಕುಟುಂಬ ಅಂತ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳಿಗೆ ಒಳ್ಳೇದಾಗುತ್ತೆ ಅನ್ನುವಂಥ ಈ ಸಂದರ್ಭದಲ್ಲಿ ಮಾತು ಹೇಳ್ತೀನಿ. ಹಾಗಾಗಿ ನೀವು ಎಲ್ಲರೂ ಕೂಡ ನೀವೆಲ್ಲ ಸೇರಿ ರೈತಾಪಿ ವರ್ಗದವ್ರಿಗೆ ಸಪೋರ್ಟ್ ಮಾಡುವ. ಆ ವ್ಯಕ್ತಿ ವಿನ್ ಆಗಬೇಕು. ವಿನ್ ಆದಾಗ ಅವ್ರೆ ಅದು ಸಪೋರ್ಟ್ ಆಗಿರಿ ಅಂತ ಹೇಳ್ತೀನಿ. ಜಾಗಿಲ್ಲ. ಒಂದು ಲಾಸ್ಟ್ ಏನ್ ಗೊತ್ತಾ, ಇಲ್ಲಿ ನಾವು ಲೋಕಲ್ ಆಗಿ ನಡೆದ ನಾವು ಎಮ್ಮಲ್ಲಿ ಗೊತ್ತಾ, ನಮ್ಮ ಬೆಡ್ಸ್ವಾಮಿ ಅವರು ಈಗ ಪ್ರೆಸಿಡೆಂಟ್ ಕೌನ್ಸಿಲರು, ಒಂದು ನಮ್ಮ ಲೋಕೇಶ್ ಅವರು ಉಪಾಧ್ಯಕ್ಷರು, ಮಾಜಿ ನಮ್ಮ ಮಂಜಪ್ಪರು ಮಾಜಿ MLA ಆಗಿರತ್ತಿಗೆ. ಬಟ್ ಇವರೆಲ್ಲ ಪ್ರೋತ್ಸಾಹದಿಂದ ಈ ಪ್ರೋಗ್ರಾಮ್ ನಡೀತತಿಗೆ. ತಿರ್ಗಿ ನಮ್ಮ ರಮೇಶ್ ಅವರು ಇವರೆಲ್ಲ ಪ್ರೋಗ್ರಾಮಿಂದ ಇವರು ಪ್ರೋತ್ಸಾಹದಿಂದ ಈ ಪ್ರೋಗ್ರಾಮು ಯಶಸ್ವಿ ಆಗಿ ಅವರೇ ಕಾರಣ. ಯಾಕೆಂದರೆ ಇಲ್ಲಿ ಲೋಕಲ್ ಸಪೋರ್ಟ್ ಇಲ್ಲದೆ ಇವ್ರು ಮಾಡೋಕ್ಕಾಗಲ್ಲ. ಹೌದಾ ಸರ್? ಅದಕ್ಕೆ ಅವರಿಂದ ಈ ಪ್ರೋಗ್ರಾಮು ಲಾಸ್ಟ್ ಯಶಸ್ವಿ ಆಗೋಕ್ಕೆ ಇವರೇ ಕಾರಣ. ಯಾಕಂದರೆ ನಮ್ಮ ಅಬ್ಬನಕೊಪ್ಪಿ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಗಲಾಟೆ ಮಾಡಿದೆ, ಏನು ಮಾಡಿದೆ. ಅವತ್ತು ಕರ್ನಾಟಕ ರಕ್ಷಣೆಗೆ ಬಂದತಿ ಅದೆಲ್ಲ ಮಾಮೂಲಿ ಏನೋ ಎಲ್ಲ ಇದು ಮಾಡಿ
ಎಲ್ಲ ಪೋಸ್ತಕಿ ಮಾಡೋರಿಗೆ